ಕಾಂಗ್ರೆಸ್ನಲ್ಲಿ ಈ ನಾಯಕರು ಸೈಡ್ ಲೈನ್ ಆದ್ರ ಅನ್ನುವ ಒಂದು ಪ್ರಶ್ನೆಗೆ ಇಂಬು ಕೊಡುವಂತೆ ಸದ್ಯದ ಸುದ್ದಿ. ಈ ಸುದ್ದಿ ದಟ್ ಇಸ್ ದ ನ್ಯೂಸ್. ಕಾಂಗ್ರೆಸ್ನಲ್ಲಿ ಈ ನಾಯಕರು ಸೈಡ್ ಲೈನ್ ಆದ್ರ, ಮೂಲೆ ಗುಂಪಾದ್ರ, ಟಾರ್ಗೆಟ್ 2028 ಹಿರಿಯರನ್ನ ಕಡೆಗಣಿಸಲಾಯಿತಾ? ಕಾಂಗ್ರೆಸ್ ಗೆದ್ರೆ ಇವರಿಗೆ ಮಂತ್ರಿಗಿರಿ ಸಿಗ್ತಾ ಇತ್ತು. ಓಕೆ, ವಾಟ್ ಡಸ್ ಇಟ್ ಮೀನ್? ಆದರೆ ಇದೇ ಮೊದಲ ಬಾರಿಗೆ ಬಿಗ್ ಬ್ರೇಕಿಂಗ್ ನ್ಯೂಸ್, ಬಿಗ್ ಚೇಂಜ್. ದಿಟ್ಟ ನಿರ್ಧಾರವನ್ನ ಹೈಕಮಾಂಡ್ ತೆಗೆದುಕೊಂಡಿದೆ. ಪ್ರಬಲ ನಾಯಕರನ್ನೇ ಹೈಕಮಾಂಡ್ ಪಕ್ಕಕ್ಕಿಡ್ತಾ. ಇದು ನಿಮ್ಮ ಅಶ್ವವೇಗ ನ್ಯೂಸ್ನ ಬಿಗ್ 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 ದ ಬಿಗ್ಗೆಸ್ಟ್ ಎಕ್ಸ್ಕ್ಲೂಸಿವ್. ಕಾಂಗ್ರೆಸ್ನಲ್ಲಿ ಈ ನಾಯಕರು ಸೈಡ್ ಲೈನ್ ಆದ್ರ, ಮುಂಬರುವ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯನ್ನ ಗಮನದಲ್ಲಿಟ್ಕೊಂಡು ಈ ಒಂದು ನಿರ್ಧಾರಕ್ಕೆ ಹೈಕಮಾಂಡ್ ಬಂತ. ಬಹಳ ಇಂಪಾರ್ಟೆಂಟು. ಇದೇ ಮೊದಲ ಬಾರಿಗೆ ಬಿಗ್ ಚೇಂಜ್. ಡಿಕೆ ಕ್ಯಾಬಿನೆಟ್ನಲ್ಲಿ ಬಹಳಷ್ಟು ಬದಲಾವಣೆಗಳನ್ನು ನಾವು ಗಮನಿಸ್ತಾ ಇದ್ದೀವಿ. ಪ್ರಬಲ ನಾಯಕರನ್ನೇ ಹೈಕಮಾಂಡ್ ಪಕ್ಕಕ್ಕಿಟ್ಟಿದೆ. ಹಿರಿಯ ರಾಜಕಾರಣಿ ಎಚ್.ಕೆ. ಪಾಟೀಲ್ ಪಕ್ಕಕ್ಕಾದ್ರ. ಎಸ್, ನಿಜಕ್ಕೂ ಕೂಡ ಬಹಳ ಆಶ್ಚರ್ಯ ಆಗುತ್ತೆ. ಪ್ರಬಲ ನಾಯಕರನ್ನ ಈಗ ಹೈಕಮಾಂಡ್ ಪಕ್ಕಕ್ಕಿಡ್ತಾ ಯಾರೆಲ್ಲ ಇದ್ದಾರೆ? ಎಸ್, ಎಚ್.ಕೆ. ಪಾಟೀಲ್, ಇನ್ನು ಎಸ್.ಸಿ. ಸಮುದಾಯದ ಪ್ರಭಾವಿ, ಸಿದ್ದರಾಮಯ್ಯನವರ ಆತ್ಮೀಯರು ಡಾಕ್ಟರ್ ಎಚ್.ಸಿ. ಮಹದೇವಪ್ಪ, ಎಸ್.ಸಿ. ಸಮುದಾಯದ ಪ್ರಭಾವಿ ಆರ್.ಬಿ. ತಿಮ್ಮಪ್ಪ ಅವ್ರಿಗೂ ಕೂಡ ಶಾಕ್ ಆಗಿದೆ. ವೆಲ್, ಈಗಾಗಲೇ ನೀವು ಕೂಡ ಗೆಸ್ ಮಾಡಬಹುದು. ಈಗಾಗಲೇ ಸಿಕ್ಕಿರುವಂಥ ಮಾಹಿತಿಯನ್ನು ಗಮನಿಸಿದಾಗ ನಿಮಗೂ ಅನಿಸುತ್ತೆ ಯಾರನ್ನೆಲ್ಲ ಪಕ್ಕಕ್ಕಿಡ್ಲಾಯ್ತು, ಯಾರ ಅವಶ್ಯಕತೆ ಜಾಸ್ತಿ ಪಕ್ಷಕ್ಕಿದೆ, ಅಥವಾ ಚುನಾವಣಾ ರಾಜಕಾರಣದಲ್ಲಿ ಯಾರನ್ನು ನಾವು ಎನ್ಕರೇಜ್ ಮಾಡಬೇಕು, ಯಾರನ್ನ ಮಾಡಬಾರ್ದು ಅನ್ನುವ ಮಾಹಿತಿ ಇದೆ. ಎಸ್, ಶಿವಾನಂದ ಪಾಟೀಲ್ 2 ಬಾರಿ ಮಂತ್ರಿ ಸ್ಥಾನವನ್ನು ಅಲಂಕರಿಸಿದಂಥವರು, ಎಚ್.ಕೆ. ಪಾಟೀಲ್ 6 ಬಾರಿ ಮಂತ್ರಿ ಆದಂಥವರು, ಎಚ್.ಸಿ. ಮಹದೇವಪ್ಪ ಕೂಡ 6 ಬಾರಿ ಮಂತ್ರಿ ಆದಂಥವರು. ಕಾಂಗ್ರೆಸ್ ಪಕ್ಷ ಇಷ್ಟೆಲ್ಲ ಅವರಿಗೆ ಕೊಟ್ಟಿದೆ ಅನ್ನುವ ಒಂದು ಮೆಸೇಜ್ ಕೂಡ ಇದೆ. 3 ಬಾರಿ ಮಂತ್ರಿಯಾಗಿದ್ದಾರೆ ಆರ್.ಬಿ. ತಿಮ್ಮಾಪುರ್. 2 ಬಾರಿ ಮಂತ್ರಿ ಆದರು ದಿನೇಶ್ ಗುಂಡೂರಾವ್. 1 ಬಾರಿ ಮಂತ್ರಿ ಆಗಿದ್ದಂಥವರು ಕೆ.ಎನ್. ರಾಜಣ್ಣ. ಎಸ್, ಎಲ್ಲ ಸಮುದಾಯದವರು ಇದ್ದಾರೆ. ಬ್ರಾಹ್ಮಣ ಸಮುದಾಯದ ದಿನೇಶ್ ಗುಂಡೂರಾವ್ಗೂ ಕೂಡ ಶಾಕ್ ಆಗಿದೆ. ಎಚ್.ಕೆ. ಪಾಟೀಲ್ ಅವರಿಗೂ ಕೂಡ ಶಾಕ್ ಆಗಿದೆಯೋ ಇಲ್ವೋ ನಮಗೆ ಗೊತ್ತಿಲ್ಲ. ಆದರೆ ಸದ್ಯಕ್ಕೆ ಅವರು ಸಚಿವ ಸಂಪುಟದಲ್ಲಿ ಇಲ್ಲ. ದಟ್ ಈಸ್ ದ ಮ್ಯಾಟರ್. ಅದಕ್ಕೆ ಬಹಳಷ್ಟು ಕಾರಣಗಳು ಏನೆಲ್ಲ ಇರ್ಬೋದು. ಪಕ್ಷ ಇವರಿಗೆ ಸಾಕಷ್ಟು ಸ್ಥಾನಮಾನವನ್ನು ಕೊಟ್ಟಿರಬಹುದು. ಹಾಗಾದರೆ ಬಹಳಷ್ಟು ಸ್ಥಾನಮಾನ ಕೊಟ್ಟಂಥವ್ರು ಸಂಪುಟದಲ್ಲಿ ಇಲ್ವಾ, ಕಾಂಗ್ರೆಸ್ನಲ್ಲಿ ಇಲ್ವಾ ಅಂತ ಹೇಳಿದರೆ ಇದ್ದಾರೆ.
ಆದರೆ ಅವರ ಅವಶ್ಯಕತೆ ಇನ್ನೂ ಜಾಸ್ತಿ ಪ್ರಮಾಣದಲ್ಲಿ ಪಕ್ಷಕ್ಕೆ ಬೇಕಾಗಿರಬಹುದು ಅನ್ನೋ ಒಂದು ಮೆಸೇಜ್ ಕೂಡ ಇದೆ. ಹೀಗಾಗಿ 6 ಬಾರಿ ಮಂತ್ರಿ ಆದಂಥವರು, 3 ಬಾರಿ ಮಂತ್ರಿ ಆದಂಥವರು, 2 ಬಾರಿ ಮಂತ್ರಿ ಆದಂಥವರು, 1 ಬಾರಿ ಮಂತ್ರಿ ಆದಂಥವರು, ಅದು ಕೂಡ ಒಂದು ಅಂಶ. ಪಕ್ಷ ಇಷ್ಟೆಲ್ಲ ಅವ್ರಿಗೆ ಕೊಟ್ಟಿದೆ. ಹೀಗಾಗಿ ಅವರಿಗೆ ಮತ್ತೆ ನಾವು ಮಣೆ ಹಾಕುವಂಥ ಅವಶ್ಯಕತೆ ಇಲ್ವಾ ಅನ್ನುವ ಭಾವನೆ ಅವರಿಗೆ ಬಂದೊದಗಬಹುದು. ಎಸ್, ಈಗ ನಾವು ಆರಂಭದಲ್ಲಿ ಈ ಸುದ್ದಿ ಸಂಚಿಕೆ ಆರಂಭದಲ್ಲಿ ಕೊಟ್ಟಂಥ ಒಂದು ಸುದ್ದಿ ಏನು ಅಂತ ಹೇಳಿದರೆ, ಮಧ್ಯಾಹ್ನ 1 ಗಂಟೆಯ ಸುದ್ದಿಯಲ್ಲಿ ದಲಿತ, ಮುಸ್ಲಿಂ ಹಾಗೂ ST ಸಮುದಾಯದವರಿಗೆ ಬಂಪರ್ ಅಂತ. ನಿಜ, ಆ ಸಮುದಾಯವಾರು ಏನು ಪ್ರಾತಿನಿಧ್ಯ ಸಿಗಬೇಕು ಸಿಗ್ತಾ ಇದೆ. ಆದರೆ ಜಿಲ್ಲಾವಾರು ಅಂತ ಬಂದಾಗ, ಹಿರಿತನ ಕಿರಿತನ ಅಂತ ಬಂದಾಗ ಇಲ್ಲಿ ಒಂದು ಸ್ವಲ್ಪ ಯೋಚನೆ ಮಾಡಬೇಕಾಗತ್ತೆ. ಅಲ್ಲಿ ಹೆಚ್ಚು ಕಮ್ಮಿ ಆಗಿರೋದನ್ನು ನಾವು ಗಮನಿಸಬಹುದು.